ಸೈಡ್ ಆದರೆ ಇನ್ನೊಂದು ಮಾತುಕತೆ ಚರ್ಚೆ ಏನಾಗ್ತಾ ಇದೆ. ನಾನು ಹೇಳಿದೆ 2 ವರ್ಷ ಮಾತಾಡೋಣ ಇಲ್ಲಿ ಅಂತ. ರಾಜ್ಕುಮಾರ್ ಹೆಸರು ಇಟ್ಕೊಂಡು ಬೇಳೆ ಬೇಯಿಸ್ಕೊಳಕ್ಕೆ ಮುಂದಾಗಿದ್ದೀರಾ ಗೋವಿಂದ್ ಅವರು? ನನಗಿರೋದು 30-40 ಮನೆ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ರಾಜ್ಕುಮಾರ್ ಹೆಸರು ಹೇಳ್ಕೊಂಡು ನಾನು ಬದುಕಿದರೆ ಇವತ್ತು ಎಲ್ಲೋ ಬದುಕಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ರಾಜ್ಕುಮಾರು ಬಿಟ್ಟು ಹೋಗಿರೋಂಥ ಆದರ್ಶಗಳಿದ್ದಾವೆ. ಅವ್ರ ಹೆಸರಿನಲ್ಲಿ ಯಾವುದೇ ಕೆಟ್ಟ ಕೆಲಸನ ಅಥವಾ ಇನ್ನೊಂದು ಸ್ವಪ್ರತಿಷ್ಠೆಗೆ ನಾನು ನನ್ನ ಸ್ವಂತಕ್ಕೆ ಈ ಕನ್ನಡ ಹೋರಾಟನ ಉಪಯೋಗಿಸ್ಕೊಳ್ಳೋದೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತು ಸಾರಾಗೋದು ಏನು ಅಂತ. ನಾನು ಚಿತ್ರರಂಗದಲ್ಲಿ ಚಿತ್ರ ಮಾಡಿ ನಾನು ಬದುಕಿದ್ದೀನಿ. ಕನ್ನಡದ ಸೇವೆ ನಾನೆಲ್ಲರಿಗೂ ಹೇಳ್ತೀನಿ. ಕನ್ನಡಕ್ಕಾಗಿ ಕೈಗೆತ್ತಿ ನಿನ್ನ ಕೈ ಕಲ್ಪವೃಕ್ಷವಾಗುವುದು ಅಂತ ಕುವೆಂಪು ಹೇಳ್ತಾರೆ. ಆ ಮಾತನ್ನು ನಾವೆಲ್ಲ ಸತ್ಯ ಮಾಡೋಣ. ಆ ಕೈಯನ್ನು ಬೇರೆ ಕಡೆ ಯಾವುದಕ್ಕೂ ಒಡ್ಡಬಾರ್ದು ಕನ್ನಡದ ವಿಚಾರದಲ್ಲಿ. ದಯಮಾಡಿ ನಾನು ಆ ಥರ ಬದುಕಿದ್ದೇನೆ ಹೊರತು ಬೇಳೆ ಬೇಯಿಸ್ಕೊಳ್ಳೋಂಥ ಸಂಸ್ಕೃತಿ ನನಗಿದ್ದಿದ್ರೆ ಇವತ್ತು ನಾನೊಬ್ಬ MLAನೋ ಮಂತ್ರಿನೋ ಆಗಿರ್ತಿದ್ದೆ. ಅವಕಾಶ ಬಂದಿತ್ತು. ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ರಾಜ್ಕುಮಾರ್ ಅವರ ನೋಡಿ ನಾವು ಎಲ್ಲ ಬೆಳೆದಂಥವ್ರು. ರಾಜ್ಕುಮಾರ್ ಯಾವತ್ತೂ ಕೂಡ ರಾಜಕೀಯ ಪ್ರವೇಶ ಮಾಡಿ ರಾಜಕೀಯ ಪ್ರವೇಶ ಮಾಡಿದರೆ ಆವತ್ತಿಂದ ಇವತ್ತಿನವರೆಗೂ ಯಾವತ್ತು ಹೇಳ್ತಾ ಇದ್ದೀನಿ, 83ನೇ ಇಸ್ವಿಯಿಂದ ಇಲ್ಲಿವರೆಗೂ ಅವರೇ ಮುಖ್ಯಮಂತ್ರಿ ಆಗ್ತಿದ್ರು. ಆದರೆ ಅದು ನನ್ನ ಕ್ಷೇತ್ರ ಅಲ್ಲ. ಹಾಗಾಗಿ ನಾವು ಅವರ ಆದರ್ಶಗಳನ್ನ ಕೊನೆಯ ಪಕ್ಷ ಪೂರ್ತಿ ಪಾಲನೆ ಮಾಡೋಕ್ಕಾಗದೆ ಹೋದ್ರೆ ಅಲ್ಪ ಸ್ವಲ್ಪನಾದರೂ ಅವರ ಆದರ್ಶಗಳನ್ನ ಪಾಲನೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಕನ್ನಡ ಹೋರಾಟವನ್ನು ಜನ ಡಿಸೈಡ್ ಮಾಡಲಿ ಬಿಡಿ. ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನನಗೆ ಮಾತಾಡೋ ಹಕ್ಕಿದೆ, ನಾನು ಅಭಿಪ್ರಾಯ ವ್ಯಕ್ತಪಡಿಸಿದ್ದೀನಿ, ಉಳಿದಿದ್ದು ಜನ ತೀರ್ಮಾನ ಮಾಡ್ತಾರೆ. ಅದನ್ನ ಬಿಟ್ಟು ಮನೆ ಹತ್ರ ಹಿಂಗೆ ಕರ್ಕ ಬಂದ್ಬಿಟ್ರೆ ಜನರನ್ನ ನಾವೇನು ಹೆದರು ಬಿಡ್ತೀವಾ? ಹೆದರಿಸ್ತೀರಾ ಸಾರಾ ಗೋವಿಂದ್ ಅವರು? ಈಗ ನಾನೊಂದು ಮಾತು ಹೇಳ್ತೀನಿ, ನೀನು ಯಾಕೆ ಹಂಗೆ ಅನ್ಕೋತೀಯ? ಮನೆ ಹತ್ರ ಬಂದು ಹೆದರ್ಸಕ್ಕೆ ಬಂದರು ಅಂತ ಯಾಕೆ ಅನ್ಕೋತೀಯ? ಕೇಳೋದಕ್ಕೆ ಬಂದರು ಅನ್ಕೋ. ಯಾಕೆ ಹಿಂಗೆ ಮಾಡಿದ್ದೀರ ಅಂತ ಕೇಳಕ್ಕೆ ಬಂದು ಮಾತು ಬೆಳೀತು. 4 ಜನ 4 ಮಾತಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ರೋಷ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನೀನು ಯಾರ ಬಗ್ಗೆ ಒಬ್ಬ ವ್ಯಕ್ತಿ ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಿದ್ರೆ ಇಷ್ಟು ಯಾರು ನಿನ್ನನ್ನು ಕೇಳಕ್ಕೆ ಬರ್ತಿಲ್ಲ. ಅದು ರಾಜ್ಕುಮಾರ್ ಬಗ್ಗೆ ಮಾತಾಡೋದು. ನೀನು ನಾಳೆ ಕೇಳ್ಬೋದು, ಕೇಂದ್ರ ಸರ್ಕಾರನ ಏನು ಕೊಟ್ಟಿದ್ದಾರೆ ರಾಜ್ಕುಮಾರ್ಗೆ ಪದ್ಮಭೂಷಣ ಅಂತ ಕೇಳಲ್ವಾ? ಯಾಕೆ ಕೊಟ್ಟರು? ಸುಮ್ಮನೆ ಕೊಟ್ಬಿಟ್ರಾ? ಯಾಕೆ ಪಾಲ್ಕೆ ಪ್ರಶಸ್ತಿ ಕೊಟ್ಟರು? ಯಾಕೆ ಕೊಟ್ಟರು ಪಾಲ್ಕೆ ಪ್ರಶಸ್ತಿ? ಗೋವಿಂದ್ ಅವ್ರದ್ದು ಡಬಲ್ ಸ್ಟ್ಯಾಂಡರ್ಡ್. ರಾಜ್ಕುಮಾರ್ ಅವ್ರ ಹೆಸರು ಹೇಳ್ಕೊಂಡ್ರೆ ನನ್ನ ಬೇಳೆ ಬೇಯುತ್ತೆ, ನನಗೆ ಬೇಕಾದಂಗೆ ಮಾಡ್ಕೋಬೋದು. ಅದೇ ವಿಷ್ಣುವರ್ಧನ್ ಹೆಸರು ಅಥವಾ ಅವ್ರಿಗೆ ಜಾಗ ಸಿಗಬೇಕು ಅಂದಾಗ ಮಾತಾಡಲಿಲ್ಲ, ಸೊಲ್ಲೆ ಎತ್ತಲಿಲ್ಲ. ಶಂಕರ್ನಾಗ್ ವಿಚಾರದಲ್ಲಿ ಪೂರ್ತಿ ಸೈಲೆಂಟ್ ಆಗಿಬಿಟ್ರು. ರಾಜ್ಕುಮಾರ್ ಅಂತ ಬಂದಾಗ ಯಾಕೆ ಮುಂದಾಗ್ತಾರೆ? ನೋಡಿಮ್ಮ, ಒಬ್ಬೊಬ್ರದ್ದು ಒಂದೊಂದು ಡಬಲ್ ಸ್ಟ್ಯಾಂಡರ್ಡಾ? ಖಂಡಿತ ಅಂಥ ಕೆಲಸ ನಾನು ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ನಾನು ವಿಷ್ಣುವರ್ಧನ್ ಸಮಾಧಿ ಉದ್ಘಾಟನೆ ಆಗಿದಾಗ ಬೆಂಗಳೂರಲ್ಲಿ ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೀನಿ. ಅವರವರ ಅಭಿಮಾನಿಗಳು ಅದನ್ನು ಮಾಡ್ತಾ ಇದ್ದಾರೆ. ನಾನು ಯಾವತ್ತಾದರೂ ಅದನ್ನು ಮಾಡಬಾರ್ದು ಅಂತ ಹೇಳಿದ್ದೇನೆ? ನಾನು ಬೇಕಾದರೂ ಸಾರಿ ಕೇಳಿದ್ದೀನಿ. ವಿಷ್ಣುವರ್ಧನ್, ರಾಜ್ಕುಮಾರ್ ಬಿಟ್ಟರೆ ವಿಷ್ಣುವರ್ಧನ್ ಅವ್ರಿಗೆ ಗೌರವವನ್ನು ಕೊಡಬೇಕು. ಆ ಜಾಗನ ಹೇಗಾದರೂ ಮಾಡಿ ಸರ್ಕಾರ ಉಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ಬಾರಿ ನಾನು ಕೇಳಿದ್ದೀನಲ್ಲ. ಇದು ವಿಷ್ಣುವರ್ಧನ್ ಅಭಿಮಾನಿಗಳಿಗೂ ಗೊತ್ತಿದೆ. ಆ ಥರ ಧೋರಣೆ ನನಗೆ ಯಾವತ್ತೂ ಇಲ್ಲ. ನಿನ್ನೆ ನಡೆದ ಈ ಚರ್ಚೆ ಎಷ್ಟು ಅಪಾಯಕಾರಿ ಅಂತೀರಿ? ಬಿಕಾಸ್ ರಾಜ್ಕುಮಾರ್ ಅವರು, ನೀವು ನಂಬರ್ಸ್ ಹೇಳಿದ್ರಿ 208 ಸಿನಿಮಾಗಳು ಅಂತ. ಬರೀ ನಾವು ಸಿನಿಮಾಕ್ಕೆ ಮಾತ್ರ ಅವ್ರನ್ನ ಸೀಮಿತ ಮಾಡಿಲ್ಲ. ಇವತ್ತು ಬೆಂಗಳೂರಿನಲ್ಲಿ ಎಲ್ಲ ಭಾಷೆಗಳ ಹಾವಳಿಗಳಿದ್ರೂ ಕನ್ನಡ ಉಳಿದಿದೆ ಅಂದರೆ ಬಿಕಾಸ್ ಆಫ್ ರಾಜ್ಕುಮಾರ್. ಕರ್ನಾಟಕದಲ್ಲಿ ಕನ್ನಡ ಇದೆ ಅಂದರೆ ರಾಜ್ಕುಮಾರ್ ಅವರಿಂದಲೇ. ಇದನ್ನೆಲ್ಲರೂ ನೆನಪಿಸ್ಕೊಳ್ತೀವಿ. ಸೊ ಅಂಥ ಕೊಡುಗೆ ಕೊಟ್ಟಿರೋರಿಗೆ 2-2.5 ಎಕರೆ ವಿಚಾರದಲ್ಲಿ ಈ ಸಣ್ಣತನ ತೋರಿಸಿದ್ರು ಅನ್ನೋದು ಎಷ್ಟು ಅಪಾಯಕಾರಿ ಅಂತೀರಿ? ಅಮ್ಮ, ಹಂಗೆ ಯಾರನ್ನಾದ್ರೂ ಸುಮ್ಮನೆ ಅವ್ರ ಮನೆಯವರು ಯಾರಿಗಾದ್ರೂ ಒಬ್ರಿಗೆ ಫೋನ್ ಮಾಡಿದರೆ ಒಂದು 20 ಎಕರೆ ಜಾಗ ಕೊಡೋಗಿದ್ರು. ಏನು ಹೇಳಿ, ಏನು ಬೇಡಿ, ಯಾಕೆ ಅಷ್ಟು ದೂರ ಹೋಗ್ತೀರಾ? ಯಾರನ್ನೂ ಬೇಡಬೇಕಾಗಿರಲಿಲ್ಲ. ಕುಂಬಳಗೌಡ ಎಷ್ಟು ದೂರ ಇದೆ? ಎಲ್ಲಿಗೆ? ಬೆಂಗಳೂರಿಂದ. ಅಲ್ಲಿ ಅವ್ರದ್ದು 15 ಎಕರೆ ಜಾಗ ಇದೆ. ಅಲ್ಲಿ ಮಾಡ್ಬೋದಾಗಿತ್ತಲ್ಲ. ಅಲ್ಲಿ ಅವ್ರ ತಮ್ಮಂದು ಮಾಡಿದ್ದಾರೆ, ಅವ್ರ ತಾಯಿದು ಮಾಡಿದ್ದಾರೆ. ಅವ್ರಿಗೂ ಇಷ್ಟ ಇತ್ತು. ಅವರಿಬ್ಬರು ಮಾಡಿರೋ ಜಾಗದಲ್ಲೇ ನಾನು ಮಾಡಬೇಕು ಅಂತ. ಯಾಕೆ ಸರ್ಕಾರ ಮುಂದೆ ಬಂತು? ಕರ್ನಾಟಕ ರಾಜಧಾನಿ ಬೆಂಗಳೂರು, ಕೆಂಪೇಗೌಡದಂಥ ಬೆಂಗಳೂರಿನಲ್ಲಿ ಇಂತಹ ಮಹಾನ್ ಪುರುಷನ ಒಂದು ಸ್ಮಾರಕ ಇರಬೇಕು. ಜನ ಪ್ರತಿನಿತ್ಯ ಇದನ್ನು ನೋಡಬೇಕು. ಈ ಮಹಾನ್ ಕಲಾವಿದನ ಬಗ್ಗೆ ಮಾತಾಡಬೇಕು ಜನ ಅಂತ ಹೇಳಿ ಅಲ್ಲಿಗೆ ಬಂದು ಆ ಸಮಾಧಿ ಹತ್ರ ಬಂದು ಮದುವೆ ಮಾಡ್ಕೊಂಡು ಹೋಗ್ತಾರೆ.
ದೇವ್ರು ಅಂತ ಇವತ್ತು consider ನಾವೇನಂತೀವಿ ಮಾಡ್ತಿದ್ದಾರೆ. ಯಾರನ್ನಾದ್ರೂ ಜನನ ಮಣ್ಣು ಮಾಡೋ ಜಾಗನ ಏನಂತೀವಿ ಸ್ಮಶಾನ ಅಂತೀವಿ. ಸಮಾಧಿ ಸ್ಮಶಾನ ಅದನ್ನ ಅಲ್ಲಿ ಒಳ್ಳೆ ಕೆಲಸ ಹಾಕ್ಕೊಡು. ಅದನ್ನ ಏನಂತಾರೆ ಗೊತ್ತಾ? ಪುಣ್ಯ ಭೂಮಿ ಅಂತಾರೆ. ಯಾಕಂತಾರೆ? ಸುಮ್ಮನೆ ಅಂತಾರ? ಯಾಕೆ ಜನ ಅಲ್ಲಿ ಹೋಗಿ ಕೂತ್ಕೋತಾರೆ, ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ? ಎಷ್ಟೋ ಜನ ನಾನು ನೋಡಿದ್ದೀನಿ, ಎಷ್ಟೋ ಜನ ಗರ್ಭಿಣಿಯರು ಇಂಥ ಮಗ ಹುಟ್ಟಲಿ ಅಂತ ಕೇಳ್ತಾರೆ. ನಾನು ಕಣ್ಣಲ್ಲಿ ನೋಡಿದ್ದೀನಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ದೇವಸ್ಥಾನಕ್ಕೆ ಹೋಗ್ತಾರಮ್ಮ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದಾರೆ, ಧರ್ಮಸ್ಥಳದಿಂದ ಬರ್ತಾರೆ, ಕೊಲ್ಲೂರಿಂದ ಬರ್ತಾರೆ. ಆ ಬಂದು ಜನ ಎಲ್ಲರೂ ಸೀದಾ ಮನೆಗೆ ಹೋಗಿ ದೇವ್ರ ಮನೆಗೆ ಹೋಗಿ ಪ್ರಸಾದ ಇಟ್ಬಿಟ್ಟು ಬೇರೆ ಕೆಲಸ ಮಾಡ್ತಾರಲ್ವ. ಆ ಜನ ಎಲ್ಲ ಆ ರೋಡಲ್ಲಿ ಹೋಗೋರೆಲ್ಲ ಆ ಸಮಾಧಿ ಹತ್ರ ಬಂದು ಆ ಸಮಾಧಿಗೆ ನಮಸ್ಕಾರ ಮಾಡಿಬಿಟ್ಟು ಹೋಗ್ತಾರೆ. ಇದನ್ನು ಎಲ್ಲಾದರೂ ನೋಡಿದ್ದೀರಾ?